ಲೇಖ. ಅನಿ, ಆಫೀಸ್ ಒಳಗೆ ಕಾಲಿಡ್ತಿದ್ದಂಗೆ ನೀವು ನನ್ನ ಬಾಸ್, ನಾನಿಲ್ಲಿ ಜನರಲ್ ಮ್ಯಾನೇಜರ್. ಹಾಂ, ನೀವು ಕೊಟ್ಟಿರೋ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ತೊಗೊಂಬಂದಿದ್ದೀನಿ. ನಾನು ನನ್ನ ಕೆಲಸ ಶುರು ಮಾಡ್ಬೋದಾ? ಧಾರಾಳವಾಗಿ ಶುರು ಮಾಡ್ಬೋದು. ನನಗೆ ಆಲ್ ದ ಬೆಸ್ಟ್ ಹೇಳಲ್ವಾ ಸರ್? ಆಲ್ ದ ಬೆಸ್ಟ್. ಅರೆ, ಅದನ್ನೇ ಇಷ್ಟೊಂದು ಡಲ್ಲಾಗಿ ಹೇಳ್ತಾ ಇದ್ದೀರಾ? ನಾನು ಇಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಹೇ, ತುಂಬ ಖುಷಿ ಆಗ್ತಿದೆ. ನೀನು ನನ್ನ ಜೊತೆ ಇರ್ತೀಯ ಅಂದರೆ ಅದಕ್ಕಿಂತ ಸಂತೋಷ ಬೇಕಾ ನನಗೆ? ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವಾ? ಸರಿ, ನನ್ನ ಸೀಟಲ್ಲಿ ನಾ ಎಲ್ಲಿ ಕೂತ್ಕೊಳ್ಳಿ? ಇಡೀ ಆಫೀಸೇ ನಿಂದು, ಎಲ್ಲಿ ಬೇಕಾದರೂ ಕೂತ್ಕೋ, ಬೇಕಾದರೆ ನನ್ನ ಚೇರಲ್ಲೇ ಕೂತ್ಕೋ. ಹೇ ಬೇಡಪ್ಪ, ಅದು ನಮ್ಮ ಯಜಮಾನ್ರ ಸೀಟು, ಅದರಲ್ಲಿ ನೀವೇ ಕೂತ್ಕೋಬೇಕು. ನಾನು ನನ್ನ ಜಾಗದಲ್ಲಿ ಕೂತ್ಕೊಳ್ತೀನಿ. ವಿನಯ್ ಸರ್, ಮೇಡಮ್ಗೆ ಆಫೀಸೆಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡು. ಸರಿ ಸರ್. ತರ್ತೀನಿ ಮೇಡಮ್, ಬನ್ನಿ ಮೇಡಮ್. ಇವರೆಲ್ಲ ನಮ್ಮ ಸ್ಟಾಫ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೇಡಮ್, ಅದು ನತಾಶಾ ಮೇಡಮ್ ಚೇಂಬರು. ಗುಡ್ ಮಾರ್ನಿಂಗ್. ಓ, ಗುಡ್ ಮಾರ್ನಿಂಗ್ ಮ್ಯಾಮ್. ನಾನಿವತ್ತು ಕೆಲಸಕ್ಕೆ ಸೇರ್ಕೊಂಡಿರೋ ಮೊದಲನೇ ದಿನ ಬಂದು ವೆಲ್ಕಮ್ ಮಾಡೋದು ಬಿಟ್ಟು ಆರಾಮಾಗಿ ಚೇರಲ್ಲಿ ಕೂತ್ಕೊಂಡು ದಿಮಾಗ್ ತೋರಿಸ್ತಾ ಇದೆಯಾ? ಇಲ್ಲ ಮ್ಯಾಮ್, ನೀವು ಬಂದಿರೋದು ತುಂಬ ಖುಷಿ ಆಯ್ತು ನನಗೆ. ಆಲ್ ದಿ ಬೆಸ್ಟ್ ಮ್ಯಾಮ್. ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಎತ್ಕೋ ನಿನ್ನ ಬ್ಯಾಗು, ನಿನ್ನ ಲ್ಯಾಪ್ಟಾಪ್ ಎಲ್ಲ. ಯಾಕೆ ಮ್ಯಾಮ್? ನಿನಗೆ ಯಾಕೆ ಇಷ್ಟು ದೊಡ್ಡ ಚೇಂಬರು? ಆರಾಮಾಗಿ ಕೂತ್ಕೊಂಡು ಮೋಜ್ ಮಾಡೋದಿಕ್ಕಾ? ನಾನು ನಿನ್ಗಿಂತ ದೊಡ್ಡ ಹುದ್ದೆಯಲ್ಲಿದ್ದೀನಿ, ಜಾಗ ಖಾಲಿ ಮಾಡಿ. ಮೇಡಮ್, ನೀವು ನನಗೆ ತುಂಬ ಅವಮಾನ ಮಾಡ್ತಾ ಇದ್ದೀರಾ. ಆಫೀಸ್ನಲ್ಲಿ ಒಬ್ಬ PS ನ ನಡ್ಸ್ಕೊಳ್ಳೋ ರೀತಿನ ಇದು? ನಾನು ಇರೋದೇ ಹೀಗೆ. ನಿನ್ನ ಜಾಗ ಚೇಂಬರಲ್ಲ, ಅಲ್ಲಿ ಡೆಸ್ಕ್ ಮೇಲೆ. ನಾನು ಡೆಸ್ಕಲ್ಲಿ ಕೂರೋದಾ? ನನಗೇನು ಬೆಲೆ ಇಲ್ವಾ ಮ್ಯಾಮ್? ನಾನು ಹೋಗಲ್ಲ. ವಿನಯ್, ಬನ್ನಿ ಇಲ್ಲಿ. ಈ ಚೇಂಬರನ್ನು ಕ್ಲಿಯರ್ ಮಾಡಿಸಿ. ಇದಿನ್ಮೇಲಿಂದ ನನ್ನ ಚೇಂಬರ್. ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಏನ್ ಸರ್ ಇದೆಲ್ಲ ಅನ್ಯಾಯ? ನಿಮ್ಗೆ ಯಾವುದು ಕಾಣ್ತಾ ಇಲ್ವಾ ಸರ್? ಏನು ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಯಾಕೆ, ಏನಾಯಿತು? ಇನ್ನೂ ಕಾಲೇ ಇಟ್ಟಿಲ್ಲ, ಆಗ್ಲೇ ಮೇಡಮ್ ಕಿತಾಪತಿ ಶುರು ಮಾಡ್ಬಿಟ್ರು ಸರ್. ನನ್ನ ಚೇಂಬರಿಂದ ಲಿಟ್ರಲಿ ಆಚೆ ಹಾಕಿ ನನ್ನ ಚೇರ್ ಮೇಲೆ ಅವ್ರು ಕೂತಿದ್ದಾರೆ ಸರ್. ನಾನು ಎಲ್ಲರ ಜೊತೆ ಡೆಸ್ಕಲ್ಲಿ ಕೂರ್ಬೇಕಂತೆ ಸರ್. ಸರಿನಾ ಸರ್ ಇದು? ಆಯಿತು, ಹೋಗಲಿ, ಬೇಜಾರು ಮಾಡ್ಕೋಬೇಡ. ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಸರ್, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಸರ್? ಅಲ್ಲ, ನಾನು ಈ ಪತ್ರಿಕೆಗೆ ದುಡಿತಾ ಇಲ್ವಾ? ನಿಮ್ಮ PS ಅಂದರೆ ಅಷ್ಟು ಕೇವಲನಾ ಸರ್? ನಿಮ್ಮ ಹೆಂಡತಿ ಆದ ಮಾತ್ರಕ್ಕೆ ಅವ್ರು ಮಾಡಿದ್ದನ್ನೆಲ್ಲ ಸಹಿಸ್ಕೋಬೇಕಾ ಸರ್? ನೋಡು, ಸಿಟ್ಟಾಗಬೇಡ. ಈಗ ಪರಿಸ್ಥಿತಿ ಸರಿ ಇಲ್ಲ. ಮೊದಲನೇ ದಿನವೇ ಈ ಥರ ಮಾಡ್ತಿದ್ದಾಳೆ. ಇನ್ನು ಮುಂದಕ್ಕೆ ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಇರೋ ಕೋಪನೆಲ್ಲ ನಿನ್ನ ಮೇಲೆ ತೀರಿಸ್ಕೊತಿದ್ದಾಳೆ. ನನಗೋಸ್ಕರ ಸಹಿಸ್ಕೋ, ನೀನು ಬೇಜಾರು ಮಾಡ್ಕೋಬೇಡ. ಆದರೂ ನನಗೆಷ್ಟು ನೋವಾಗ್ತಾ ಇದೆ ಗೊತ್ತಾ ಸರ್? ನೋಡು, ನನಗೋಸ್ಕರ ಅಷ್ಟೇ, ಸ್ವಲ್ಪ ದಿನ ಸಹಿಸ್ಕೋ. ನಾನು ಬೇರೆ ಚೇಂಬರ್ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿವರೆಗೂ ಡೆಸ್ಕಲ್ಲಿ ಕೂತಿರು. ಅಂತೂ ನಾನು ನ್ಯೂ ಚಿತ್ರಲೇಖ ಪತ್ರಿಕೆಗೆ ಇಷ್ಟೆಲ್ಲ ಎಫರ್ಟ್ ಹಾಕಿದಕ್ಕೆ ಡೆಸ್ಕ್ಗೆ ಹಾಕಿ ಒಳ್ಳೆ ಮರ್ಯಾದೆನೇ ಕೊಟ್ರಿ ಸರ್.
ಹಾಯ್ ಜಾನು. ಇವತ್ತು ನಾನು ಜನರಲ್ ಮ್ಯಾನೇಜರ್ ಪೋಸ್ಟ್ನಲ್ಲಿ ಕೂತಿದ್ದೀನಿ. ಹೌದಾ? ಹೇ, ಕಂಗ್ರಾಟ್ಸ್. ನನಗಂತೂ ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ಅಕ್ಕ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೆಲ್ಲ ನನಗೆ ಬೇಕಾಗಿರಲಿಲ್ಲ. ನಾನೊಬ್ಬ ಒಳ್ಳೆ ಗೃಹಿಣಿಯಾಗಿ ನನ್ನ ಸಂಸಾರ, ನನ್ನ ಗಂಡ ಅಂತ ಮನೇಲೇ ಇರಬೇಕು ಅಂತ ಆಸೆ ಪಟ್ಟವಳು. ಆದರೆ ಇವ್ರ ಕಾವಲು ಕಾಯೋದಕ್ಕೆ ಆಫೀಸಿಗೆ ಬರಬೇಕಾಗಿದ್ದು ನಿಜವಾಗ್ಲೂ ವಿಪರ್ಯಾಸ. ಏನು ಮಾಡೋದು ಜಾನು? ಇದು ಅನಿವಾರ್ಯ ಆಗಿತ್ತು ಅಲ್ವಾ? ಇಲ್ಲ ಅಂದರೆ ನನ್ನ ಸ್ಥಾನನೇ ಇರ್ತಾ ಇರಲಿಲ್ಲ ಅಲ್ವಾಕ್ಕ. ಇವತ್ತು ನಾನು ಏನು ಮಾಡಿದೆ ಗೊತ್ತಾ? ಆಫೀಸಿಗೆ ಬಂದಿದ್ದೆ ತಡ, ನತಾಶನ ಅವಳ ಚೇಂಬರಿಂದ ಕಿಕ್ಔಟ್ ಮಾಡಿದ್ದೀನಿ. ಹೌದಾ? ಸ್ವಲ್ಪ ಭಯ ಬರಲಿ ಅಂತ ಆ ಥರ ನೆಟ್ಕೊಂಡಿದ್ದೀನಿ. ಅರ್ಥ ಆಗತ್ತೆ ಜಾನು. ನೋಡು, ಒಂದು ವಿಚಾರ ಹೇಳ್ತೀನಿ. ನೀನು ಪತ್ರಿಕೆ ಕಡೆನೂ ಗಮನ ಕೊಡು, ಹಾಗೆ ನಿಮ್ಮ ಯಜಮಾನ್ರ ಕಡೆನೂ ಗಮನ ಕೊಡು. ಜಾನು, ಇನ್ನೊಂದು ವಿಷಯ, ನಿಮ್ಮ ಪತ್ರಿಕೆ ಇಂಟರ್ನಲ್ ವಿಚಾರ ನನಗೆ ಹೇಳಬೇಡ, ನಮ್ಮ ಪತ್ರಿಕೆ ವಿಚಾರ ನೀನು ಕೇಳಬೇಡ. ಶೋರ್ ಅಕ್ಕ, ಒಳ್ಳೇದೇ ಹೇಳಿದ್ರಿ. ಜಾನು, ಪತ್ರಿಕೆ ಜೊತೆ ಸಂಬಂಧಗಳು ಬೆಸ್ತ್ ಹೋಗಿದೆ. ಪತ್ರಿಕೆನೂ ಉಳಿಬೇಕು, ಸಂಬಂಧಗಳು ಉಳಿಬೇಕು. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಇಡ್ತೀನಿ. ಬಾಯ್. ಹಲೋ ನತಾಶಾ, ಇನ್ನು 5 ನಿಮಿಷದೊಳಗೆ ಎಲ್ಲ ಫೈಲ್ಸು ನನ್ನ ಚೇಂಬರ್ ಒಳಗಿರಬೇಕು. ನಾ ಎಲ್ಲ ರೆಕಾರ್ಡ್ಸನ್ನು ಚೆಕ್ ಮಾಡಬೇಕು. ಆಫೀಸಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ಜಾನ್ವಿ ಮೇಲೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ಕೆನ್ನೆಗೆಡು ತಟ್ಬಿಡೋಣ ಅನ್ಸಿತ್ತು. ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಮೊದಲೇ ಅನುಮಾನ ಇತ್ತು, ಇವಳು ಬಂದರೆ ನನ್ನ ಗ್ರಾಚಾರ ಕೆಡುತ್ತೆ ಅಂತ. ಹಾಗೆ ಆಯಿತು ನೋಡು. ನೀನೇನೋ ದೊಡ್ಡದಾಗಿ ಹೇಳ್ಬಿಟ್ಟೆ, ಏನೂ ಆಗಲ್ಲ ನತಾಶಾ, ಹಾಗೆ ಹೀಗೆ ಅಂತ. ಏನಾಗಕ್ಕೆ ಸಾಧ್ಯನೇ? ಈಗಲೂ ಹೇಳ್ತಾ ಇದ್ದೀನಿ ಕೇಳು, ಏನೂ ಆಗಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಕೂಲಾಗಿರು. ಇನ್ನೂ ಅವಳು ಕಾಲೇ ಇಟ್ಟಿಲ್ಲ, ಆಗಲೇ ಕಿರಿಕ್ ಶುರು ಮಾಡಿಬಿಟ್ಟಿದ್ದಾಳೆ. ಇನ್ನು ನನ್ನ ಆಟ ನಡೆದ ಹಾಗೆ. ಅವಳು ನನ್ನ ಸುಮ್ಮನೆ ಬಿಟ್ಬಿಡ್ತಾಳಾ? ಏನು ಮಾಡ್ತಾಳೆ? ಏನೇ ಮಾಡಿದ್ರು 2 ದಿನ ಮಾಡ್ತಾಳೆ ಅಷ್ಟೇ. ಇವತ್ತೇನು ಮಾಡಿದ್ಲು ಅವಳು? ಇವತ್ತು ಅವಳು ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿರೋ ಹಾಗಿತ್ತು. ನನ್ನನ್ನು ನನ್ನ ಚೇಂಬರಿಂದನೇ ಆಚೆ ಹಾಕಿದ್ಲು ಗೊತ್ತಾ? ಒಬ್ಬ ಆರ್ಡಿನರಿ ಎಂಪ್ಲಾಯಿ ಥರ ಇಡೀ ದಿನ ಡೆಸ್ಕಲ್ಲಿ ವರ್ಕ್ ಮಾಡಿದ್ದೀನಿ. ಹೌದಾ? ನನಗೆಷ್ಟು ಅವಮಾನ ಆಯಿತು ಗೊತ್ತಾ? ಛೇ, ಆಗಿರೋ ಅವಮಾನನ ಹಲ್ಲು ಕಚ್ಕೊಂಡು ಸಹಿಸ್ಕೊಂಡು ಬಂದಿದ್ದೀನಿ. ನಾನು ಅವಳು ಕೈ ಕೆಳಗಡೆ ಕೆಲಸ ಮಾಡ್ತೀನಂತೆ, ನನಗೆ ಅಷ್ಟು ದೊಡ್ಡ ಚೇಂಬರ್ ಏನು ಬೇಕಾಗಿಲ್ವಂತೆ. ನನ್ನನ್ನು ಆಚೆ ಹಾಕಿ ನನ್ನ ಸೀಟಲ್ಲಿ ಅವಳು ಕೂತ್ಕೊಂಡು ದರ್ಬಾರ್ ಮಾಡ್ತಾ ಇದ್ಲು. ನೀನು ಅನಿರುದ್ಧಿಗೆ ಇದನ್ನೆಲ್ಲ ಹೇಳಿಲ್ವಾ? ಹೇಳ್ದೆ ಕಣೆ, ಆದರೆ ಏನೂ ಪ್ರಯೋಜನ ಆಗಿಲ್ಲ. ಹೆಂಡತಿನ ನೋಡಿದ್ರೆ ಥರ ನಡುಗುತ್ತೆ ಪ್ರಾಣಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನತಾಶಾ ಅಂತ ನನಗೆ ಹೇಳ್ತಾನೆ. ಎಷ್ಟು ಕೋಪ ಬಂದಿತ್ತು ಅವನ ಮೇಲೂ. ಇಲ್ಲ ಅನುಷಾ, ನನಗಂತೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ಅನಿಸ್ತಾನೆ ಇಲ್ಲ. ಅವಳು 3 ಹೊತ್ತು ಗಂಡನ ಸುತ್ತಾನೇ ಸುತ್ತಾ ಇರ್ತಾಳೆ. ಅದು ಅಲ್ಲದೆ ನನ್ನ ಮೇಲೆ ಅನುಮಾನ ಬೇರೆ ಬಂದ್ಬಿಟ್ಟಿದೆ. ನನ್ನನ್ನು ತುಳಿಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾಳೆ. ನಾವೇನಾದರೂ ಬೇರೆ ದಾರಿ ಹುಡ್ಕೊಳ್ಳೋದೇ ಒಳ್ಳೇದು. ನೋಡು, ಅಷ್ಟು ಬೇಗ ನಿರಾಸೆ ಆದರೆ ಹೇಗೆ? ಸಂದರ್ಭನ ನಾವು ಯೂಸ್ ಮಾಡ್ಕೋಬೇಕು. ಅಷ್ಟು ಬೇಗ ಬಿಟ್ಬಿಟ್ರೆ ನಮಗೆ ಲಾಸ್ ಕಣೆ. ದುಡ್ಡು ಕಾಸು ಅಷ್ಟು ಸುಲಭವಾಗಿ ಸಿಗಲ್ಲ. ಸ್ವಲ್ಪ ಆದರೂ ರಿಸ್ಕ್ ಇದ್ದೇ ಇರುತ್ತೆ. ಇಲ್ಲ ಅನುಷಾ, ನಿಂಗೆ ಗೊತ್ತಿಲ್ಲ. ನೋಡೋ, ನಿನಗೆ ಬೇಜಾರಾಗಿದೆ ಅಂತ ಅನಿರುದ್ಧಿಗೆ ಗೊತ್ತಿದೆ ತಾನೆ? ಗೊತ್ತು, ಆದರೆ ಏನು ಪ್ರಯೋಜನ? ಫೋನ್ ಮಾಡಿ ನಿನಗಾಗಿರೋ ಸಂಕಟನ ಅವ್ರ ಹತ್ರ ತೋಡ್ಕೋ. ಅವ್ರ ಹೆಂಡತಿ ಕಡೆಯಿಂದ ನಿನಗೆ ಅವಮಾನ ಆಗಿದೆ ಅನ್ನೋ ಗಿಲ್ಟ್ ಅವರಲ್ಲಿ ಕಾಡ್ತಾ ಇರುತ್ತೆ. ಅದನ್ನ ಎನ್ಕೇಶ್ ಮಾಡ್ಕೋ ಪ್ಲೀಸ್. ಫೋನ್ ಮಾಡೆ. ಇಲ್ಲಪ್ಪ, ನಾನು ಫೋನ್ ಮಾಡಲ್ಲ. ಬೇಕಾದರೆ ಅವನೇ ಫೋನ್ ಮಾಡಿ ಸಾರಿ ಕೇಳಿ. ಅಯ್ಯೋ ದಡ್ಡಿ, ಅವನು ಏನಕ್ಕೆ ಫೋನ್ ಮಾಡ್ತಾನೆ? ನಮಗೆ ಕೆಲಸ ಆಗಬೇಕಂದ್ರೆ ನಾವು ಫೋನ್ ಮಾಡಬೇಕು. ಫೋನ್ ಮಾಡು. ತಗೋ, ಫೋನ್ ಮಾಡು. ಹಲೋ, ನಾನು ಫೋನ್ ಮಾಡಬಾರ್ದಂತಾನೆ ಇದ್ದೆ ಸರ್. ಆದರೆ ಏನು ಮಾಡಲಿ,
ಮನಸ್ಸು ತಡಿಲಿಲ್ಲ, ಅದಕ್ಕೆ ಮಾಡಿದ್ದೀನಿ. ಏನು ವಿಷಯ? ಏನು ಸರ್ ಹೀಗೆ ಕೇಳ್ತೀರಾ? ನನ್ನನ್ನು ಚೇಂಬರಿಂದ ಆಚೆ ಕಳಿಸ್ಬೋದಾ ಸರ್? ನಿಮ್ಮ ಹೆಂಡತಿ ಮಾಡಿದ್ದು ಸರಿನಾ? ನಾನು ಬೇರೆ ಚೇಂಬರ್ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ನಲ್ಲ. ಆದರೂ ಎಷ್ಟು ಅವಮಾನ ಆಯಿತು ಗೊತ್ತಾ ಸರ್ ಎಲ್ಲ ಸ್ಟಾಫ್ ಮುಂದೆ. ಮನೆಗೆ ಬಂದು ಎಷ್ಟು ಹತ್ತಿದ್ದೀನಿ ಗೊತ್ತಾ ನಾನು. ಸಾರಿ. ನೀವು ಫೋನ್ ಮಾಡಿ ನನಗೆ ಸಮಾಧಾನ ಮಾಡ್ತೀರಾ ಅಂದ್ಕೊಂಡಿದ್ದೆ, ಆದರೆ ನೀವು ಮಾಡಲೇ ಇಲ್ಲ. ಮನಸ್ಸು ತಡಿದೆ, ನಾನೇ ಮಾಡಿದೆ. ನೋಡು, ನನಗೆ ಗೊತ್ತು ನಿನಗೆ ನೋವಾಗಿದೆ ಅಂತ. ನನಗೂ ನೋವಾಗಿದೆ, ಆದರೆ ಏನೂ ಮಾಡೋ ಸ್ಥಿತಿಲಿಲ್ಲ. ನನ್ನ ಹೆಂಡತಿ ಸಿಟ್ಟಾಗ್ತಾಳೆ. ಆಗ್ತಿಲ್ಲ ಸರ್, ನಂಗೆ ತುಂಬ ಅವಮಾನ ಆಗಿದೆ. ನೋಡು, ನಾನು ನನ್ನ ಹೆಂಡತಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ನೀನು ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಸರಿ, ಇಡ್ತೀನಿ. ಅವಳು ಬರ್ತಾ ಇದ್ದಾಳೆ. ಹಾಂ. ಫೋನ್ ಇಟ್ಬಿಟ್ಟ ಪೊಕ್ಲ. ನೋಡಿದ್ಯಾ, ಅನಿರುದ್ಧ್ ನಮಗೆ ಮುಖ್ಯ. ಅವರೇ ನಮ್ಮ ಪರವಾಗಿದ್ದಾರೆ ಅಂದಮೇಲೆ ಮತ್ತ್ಯಾಕೆ ಹೆದರ್ತೀಯ ನೀನು? ಅವಳ ಕಣ್ಣಿಗೆ ಮಣ್ಣು ಎರ್ಚೋದು ಕಷ್ಟದ ಕೆಲಸ ಅಲ್ಲ. ನೀನು ಬ್ಯಾಕ್ಔಟ್ ಮಾಡಬೇಡ. ಜಾಹ್ನವಿ ಎಷ್ಟು ದಿನ ಹಾರಾಡ್ತಾಳೋ ಹಾರಾಡಿ. ನೀನು ನಿನ್ನ ಕೆಲಸನ ಸಾಧಿಸೋ ಕಡೆ ಗಮನ ಕೊಡು. ಈಗ ಆಗಬಾರ್ದೇನೋ ಆಗಲಿಲ್ವಲ್ಲ. ಅವಳು ನಿನ್ನ ಚೇಂಬರಿಂದ ಹೊರಗೆ ಹಾಕಿದಾಳೆ ಅಷ್ಟೇ. ನಿನ್ನ ಕೆಲಸ ಕಿತ್ಕೊಂಡಿಲ್ವಲ್ಲ. ಹಾಗಾಗಿ ಹೆದರಬೇಕಾಗಿಲ್ಲ. ಜಾಹ್ನವಿನ ಹೇಗೆ ಮಟ್ಟ ಹಾಕಬೇಕನ್ನೋದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಅದನ್ನು ನಾನು ಮಾಡ್ತೀನಿ. ಕೊರಿಯರ್ ಯಾರ ಹೆಸರಿಗಿದೆ? ಆದಿತ್ಯ ಅವ್ರ ಹೆಸರು ಮೇಡಮ್. ಮೇಡಮ್ ಸೇಮ್. ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ನನ್ನ ಆಶೀರ್ವಾದ ಮಾಡಮ್ಮ. ಅಯ್ಯೋ ಏನಮ್ಮ ಇನ್ನೂ ಇಷ್ಟು ಡಲ್ ಆಗಿದೆಯಾ? ಈ ಸಾಲಿ ನಾನು ರಿವರ್ ರಾಫ್ಟಿಂಗ್ ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲ್ ತೊಗೊಳೋದು ಗ್ಯಾರಂಟಿ. ಹೋಗೋ, ನಿನ್ನ ಗೋಲ್ಡ್ ಮೆಡಲ್ ಎಲ್ಲ ಯಾರಿಗೆ ಬೇಕು? ಈ ರಿವರ್ ರಾಫ್ಟಿಂಗ್ ಎಲ್ಲ ಯಾಕೋ ಬೇಕು? ಈ ಹುಡುಗಾಟ ಎಲ್ಲ ಬೇಡ ಅದಿ. ನೋಡು, ಮದುವೆ ಮಾಡ್ಕೊಂಡಿದ್ದ ಹೆಂಡತಿ ಜೊತೆ ಆರಾಮಾಗಿ ಚೆನ್ನಾಗಿರು. ಅಲ್ಲ ಕಣೋ, ತಲೆ ಬುರುಡೆ ಗಟ್ಟಿಗಿದೆ ಅಂತ ಬಂಡೆಕಲ್ಗೆ ಯಾರಾದರೂ ಜಜ್ಗೋತಾರೇನೋ? ಅಲ್ಲ ಕಣೋ, ನೀನು ಹೊಟ್ಟೋದ್ರೆ ನಿಮ್ಮಪ್ಪ ಒಬ್ಬರೇ ಪೇಪರ್ ಜವಾಬ್ದಾರಿನ ತೊಗೊಳಕ್ಕಾಗತ್ತೇನೋ? ಈ ಅನಿರುದ್ಧ ನೋಡಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಬರೀ ಫ್ರೆಂಡ್ಸ್ ಅಂತ ಹೇಳಿ ಅಲಿತಿರ್ತಾನೆ. ಏನು ಮಾಡಬೇಕು ಹೇಳು? ಅಮ್ಮ, ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ಹೇಳ್ತಿರೋದು ನಾನು, ನೀನು ಎಲ್ಲೂ ಹೋಗೋದು ಬೇಡ ಅಂತ. ಮರ್ಯಾದೆಯಾಗಿ ಪೇಪರ್ ಆಫೀಸ್ನ ನೋಡ್ಕೊಂಡಿರು ಸಾಕು. ನೋಡಪ್ಪ ಆದಿ, ಈ ಹುಡುಗಾಟ ಎಲ್ಲ ಮದುವೆ ಮುಂಚೆ ಚೆನ್ನ. ಈಗ ನಿನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಜವಾಬ್ದಾರಿ ಇದೆ ಕಣೋ. ಹೆಂಡತಿ ಜೊತೆಲಿ ಆರಾಮಾಗಿ ಖುಷಿಯಾಗಿರು. ಅಪ್ಪ, ನೀವಾದರೂ ಸ್ವಲ್ಪ ಅಮ್ಮನಿಗೆ ಹೇಳಿಪ್ಪ ಪ್ಲೀಸ್. ನೋಡಪ್ಪ, ಇದರಲ್ಲಿ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ನನ್ನ ಅಡ್ವೈಸು ಅದೇ, ಯಾಕೆ ಹೋಗ್ತೀಯ ರಿವರ್ ರಾಫ್ಟಿಂಗ್ಗೆ? ಇಷ್ಟು ದಿನ ಗೆದ್ದು ಬಂದಿರೋ ಪದಕಗಳು ಸಾಕಲ್ವಾ?
ಗಂಭೀರವಾಗಿ ಮನ್ಲಿರು. ಆದಿತ್ಯ ಪ್ಲೀಸ್. ಇಲ್ಲಪ್ಪ ಪ್ಲೀಸ್, ನಾನು ಹೋಗಲೇಬೇಕು. ನನ್ನ ಹೆಂಡ್ತಿನೇ ತಡೀತಿಲ್ಲ, ನೀವಿಬ್ರು ಯಾಕೆ ಇಷ್ಟು ತಡೀತಾ ಇದ್ದೀರಾ? ಏನಮ್ಮ ತೇಜಸ್ವಿನಿ, ನೀನು ಅವನು ಹಾಡ್ದಾಗೆ ಆಡ್ತಿದ್ಯಲ್ಲ, ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಹೇಳು? ಮನುಷ್ಯ ಆದವನು ಯಾವತ್ತೂ ನೀರಿನ ಜೊತೆ ಬೆಂಕಿ ಜೊತೆ ಸರ್ಸ ಆಡಬಾರ್ದಮ್ಮ. ನೀನೇ ಇವನಿಗೆ ಹೇಳು. ಅತ್ತೆ, ನಾನೇನು ಹೇಳಲಿ? ಇವ್ರಿಗೆ ರಿವರ್ ರಾಫ್ಟಿಂಗ್ ಅಂದರೆ ಪ್ರಾಣ, ಇವ್ರ ಹವ್ಯಾಸ. ಹೋಗಬೇಡಿ ಅಂತ ಹೇಗೆ ಹೇಳಲಿ? ಹೋಗಬೇಡಿ ಅಂತ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೋತಾರೆ. ಸಿಟ್ಟು ಮಾಡ್ಕೊಂಡ್ರೆ ಸಿಟ್ಟು ಮಾಡ್ಕೊಳ್ಳಿ ಬಿಡಮ್ಮ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ದೇವ್ರು ಕೊಟ್ಟ ಹಾಗೆ ಕೆಲಸ ಇದೆ. ಇದನ್ನೆಲ್ಲ ನಾವು ಅನಿರುದ್ಧಂಗೆ ಹೇಳೋಕ್ಕಾಗತ್ತಾ? ಅವನು ಶುದ್ಧ ಉಡಾಳ. ನಮಗೆ ಅವನ ಮೇಲೆ ನಂಬಿಕೆ ಇಲ್ಲ. ನೀನೇ ಆದಿತ್ಯಂಗೆ ಹೇಳಿ ತಡಿ ಅಷ್ಟೆ. ಆದಿ, ದೊಡ್ಡವ್ರ ಮಾತು ಮೀರಿ ಯಾಕೆ ರಿವರ್ ರಾಫ್ಟಿಂಗ್ ಹೋಗ್ತೀರಾ? ಪ್ಲೀಸ್ ಹೋಗಬೇಡಿ, ನನ್ನ ಮಾತು ಕೇಳಿ. ತೇಜು, ನೀನು ಅವ್ರ ಥರನೇ ಮಾತಾಡ್ತೀಯಲ್ಲ. ಅಲ್ಲ, ನಾನು ಸಾಧನೆ ಮಾಡಬೇಕು ಅಂತ ನಿಂಗೆ ಇಷ್ಟ ಇಲ್ವಾ? ಅಲ್ಲ ಆದಿ, ನದಿ ಸೆಳೆತ ಜಾಸ್ತಿ ಇರತ್ತೆ, ಅಲ್ಲೆಲ್ಲ ಹುಡುಗಾಟ ಆಡೋಕ್ಕಾಗತ್ತಾ? ತೇಜು, ನಾನೇನು ಮೊದಲನೇ ಸಾಲಿಗೆ ಹೋಗ್ತಾ ಇದ್ದೀನಾ? ನೋಡು, ಈ ಸಾಲಿನೂ ಹೋಗಿ ಗೆದ್ದು ಬಂದು ನಿಂಗೆ ಮುಖ ತೋರಿಸ್ತೀನಿ. ಸರಿ, ಆದರೆ ಯಾಕೋ ಈ ಸರಿ ನೀವು ಹೋಗೋದು ಬೇಡ ಅನ್ನಿಸ್ತಿದೆ. ನೋಡು, ಎಲ್ಲ ಅರೇಂಜ್ಮೆಂಟ್ಸು ಕರೆಕ್ಟಾಗಿ ಆಗಿದೆ. ಇದೊಂದು ಸಾಲಿ ಹೋಗಿ ಬಂದ್ಬಿಡ್ತೀನಿ, ನೆಕ್ಸ್ಟ್ ಟೈಮ್ ಹೋಗಲ್ಲ, ಸರಿನಾ? ನೀವು ಯಾವಾಗಲೂ ಹೀಗೆ ಮಾತಿನಲ್ಲಿ ಕಟ್ ಹಾಕ್ಬಿಡ್ತೀರಾ. ನೀವು ಹೋದರೆ ಪತ್ರಿಕೆ ಯಾರು ನೋಡ್ಕೊಳ್ತಾರೆ? ಅಲ್ಲ, ನಾನೇನು ಕಾಡಿಗೆ ಹೋಗ್ತಾ ಇದ್ದೀನಾ, ಯುದ್ಧಕ್ಕೆ ಹೋಗ್ತಾ ಇದ್ದೀನಾ? ರಿವರ್ ರಾಫ್ಟಿಂಗ್ ತಾನೇ ಹೋಗ್ತಾ ಇರೋದು. ವಾಪಸ್ ಬಂದೇ ಬರ್ತೀನಿ. ಬನ್ನಿ. ತೇಜು, ಈ ರೀತಿ ಕಣ್ಣೀರು ಹಾಕಿ ಕಳಿಸ್ಕೊಟ್ರೆ ಹೇಗೆ? ಸರಿ ಬಿಡು, ನಾ ಹೋಗಲ್ಲ. ಸಾಕು ಈ ನಾಟಕ ಎಲ್ಲ. ಸರಿ, ಹೋಗಿ ಬನ್ನಿ, ಹುಷಾರು. ನೀವು ವಾಪಸ್ ಬರೋ ತನಕ ನಮ್ಗೆ ಯಾರಿಗೂ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಆಯಿತು, ಹೋಗಿ ಬರ್ತೀನಿ. ಅಪ್ಪ, ಅಮ್ಮ, ಹೋಗಿ ಬರ್ತೀನಿ. ಹುಷಾರು ಕಣೋ. ಯಾಕೆ ಅಳ್ತಿದ್ದೀರಾ? ನಿಮ್ಮ ಅಣ್ಣ ನನಗೆ ಮೋಸ ಮಾಡಿಬಿಟ್ರು ಚೈತ್ರ. ರಿವರ್ ರಾಫ್ಟಿಂಗಲ್ಲಿ ಗೆದ್ದು ಬಂದು ಮುಖ ತೋರಿಸ್ತೀನಿ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಆದರೆ ಅವ್ರ ಹೆಸರಲ್ಲಿ ಪ್ರತಿ ವರ್ಷ ಇನ್ವಿಟೇಷನ್ ಬರೋದಂತೂ ತಪ್ಪಲಿಲ್ಲ. ಬೇಡ ಬೇಡ ಅಂದರೂ ಹೋದರು.
ಈಗ ಇನ್ವಿಟೇಷನ್ ಬಂದಿದೆ, ಹೋಗೋದಕ್ಕೆ ಅವರೇ ಇಲ್ಲ. ನಿಮ್ಮ ಅಣ್ಣನ ಹುಚ್ಚತನಕ್ಕೆ ನಾನು ಬಲಿಯಾದೆ.